ಕನ್ನಡ ಜಾಣೆ ನಮಸ್ಕಾರ. ಧರ್ಮಸ್ಥಳದ ಸೌಜನ್ಯ ಗೌಡ ಅನ್ನೋ ಹೆಣ್ಮಗಳನ್ನ ಜುಟ್ಟಿಡಿದು ಬಾಯಿ ಮುಚ್ಕೊಂಡು ಜುಟ್ಟಿಡಿದು ಕಾರಿಗೆ ತಳ್ಳುವ ಆ ದೃಶ್ಯವನ್ನ ನೋಡಿದಂತ ಮತ್ತು ಸೌಜನ್ಯ ಗೌಡ ಅನ್ನೋ ಅಪ್ರಾಪ್ತ ಹೆಣ್ಮಗಳು ರೇಪ್ ಆಗಿ ಕೊಲೆಯಾಗುವ ಮುನ್ನ ನೋಡಿದ ಕಟ್ಟ ಕಡೆಯ ಮೊದಲ ಮತ್ತು ಕಟ್ಟ ಕಡೆಯ ಒಂದು ಜೀವ ಇವತ್ತು ಬದುಕಿದೆ. ಆ ಘಟನೆಯನ್ನ ಇವತ್ತು ವಿವರಿಸ್ತಾರವರು. ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅವರಲ್ಲಿ ನಡೆಸಿದಂಥ ವಾಗ್ವಾದ ಮಾತುಗಳು, ಕಣ್ಣಾರೆ ಕಂಡದ್ದನ್ನ ಯಾವುದೇ ಕೃತಜ್ಞತೆಯ ಲವಲೇಶ ಇಲ್ಲದಲ್ಲಿ ಸಹ ಅವ್ರು ವಿವರಿಸ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ. ನಿಮ್ಗೆ ಗೊತ್ತಿದೆ, ಅಕ್ಟೋಬರ್ 8, 2012 ಮಧ್ಯಾಹ್ನ ಸೌಜನ್ಯ ಗೌಡ ಅನ್ನುವ ಒಂದು ಅಪ್ರಾಪ್ತ ಹೆಣ್ಮಗಳನ್ನ ಕಿಡ್ನಾಪ್ ಮಾಡಿ ಈ ಮನುಷ್ಯ ಅನ್ನುವ ಕ್ಷುದ್ರ ಜೀವಿ ಹುಟ್ಟುವ ಆ ಜಾಗ ಮರ್ಮಾಂಗ, ಹೆಣ್ಣಿನ ಮರ್ಮಾಂಗ, ಇದಕ್ಕೆ ಮಣ್ಣನ್ನ ತುರುಕಿ ಕೊಲೆ ಮಾಡಿ ಬಿಸಾಕಿರ್ತಾರೆ. ಯಾರೊಬ್ಬ ಅಮಾಯಕನ ಅರೆಸ್ಟ್ ಮಾಡ್ತಾರೆ. ಕೆಲವು ದಿನಗಳಾದ್ಮೇಲೆ ಕೋರ್ಟು ಅವನಲ್ಲ, ಸಂತೋಷ್ ರಾವ್ ಅಲ್ಲ ಅಂತ ಬರುತ್ತೆ. ಅದು ರೇಪ್ ಆಗಿರೋದು ನಿಜ, ಕೊಲೆ ಆಗಿರೋದು ನಿಜ. ಅವನಲ್ಲ ಅಂದಮೇಲೆ ಯಾರು ಪ್ರಶ್ನೆ ಬರುತ್ತೆ. ಆದರೆ ಇದುವರೆಗೂ ಸಹ ಇಂಥವ್ರೇ ಅಂತ ನಿರ್ದಿಷ್ಟವಾಗಿ ಹೇಳಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ಸಹ ಹೆಗಡೆ ಮೇಲೆ ಬೆಳ್ ತೋರಿಸ್ತಾ ಇದ್ದು ಇಷ್ಟೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮೇಲೆ ತೋರಿಸ್ತಾ ಇದ್ದು, ನೀನು ಅಲ್ಲಿಯ ಮುಖ್ಯಸ್ಥ, ಮ್ಯಾನೇಜರ್, ನಿಮ್ಮ ಕಾಲ್ಬುಡದಲ್ಲಿ ನಡೆದಿದೆ, ನೈತಿಕತೆ ದೃಷ್ಟಿಯಿಂದ ನೈತಿಕತೆ ಹೊಣೆ ಹೊತ್ತು ನೀವು ಅದನ್ನ ಮುತುವರ್ಜಿ ವಹಿಸಿ ತನಿಖೆ ಮಾಡಿಸಿ ಯಾರು ಮಾಡಿರೋರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದು. ನೀವು ಮಾಡಿದ್ರ ಅಂತ ಅಲ್ಲ, ನಿಮ್ಮವ್ರು ಮಾಡಿದಾರೆ ಅಂತ ಅಲ್ಲ. ಇದುವರೆಗೂ ಸಹ ನಮ್ಗೆಲ್ಲ ಅನ್ಸೋದು, ಏನಪ್ಪ ಒಂದು ಸಣ್ಣ ಇದಕ್ಕೂ ಸಿಗ್ತಾ ಇಲ್ವಲ್ಲ, ಏನಾಗಿರ್ಬೋದು ಆ ಮಟ್ಟಕ್ಕೆ. ಆ ಲೋಕಲ್ನಲ್ಲಿ ಯಾರಾದ್ರೂ ಒಬ್ಬ ನೋಡಿಲ್ವಾ? ಹೆಂಗಾರ ಒಂದ್ ಕಡೆ ಫ್ಲೋ ಆಗುತ್ತಲ್ವಾ? ಗೌರಿ ಲಂಕೇಶ್ ಅಂತ ಕೇಸ್ನ ಭೇದಿಸಿದ್ರಲ್ವಾ? ಒಂದು ಬಹಳ ದೊಡ್ಡ ಕುತೂಹಲ ಇತ್ತು. ಇವತ್ತು ದೊಡ್ಡ ಬೆಳಕಿನ ಕಿಂಡಿ ಸಿಕ್ಕಿದೆ, ಬೆಳಕಿನ ಕಿಂಡಿನೇ ಸಿಕ್ಕಿದೆ. ನಾನು ಜಾಸ್ತಿ ಹೊತ್ತು ಮಾತಾಡಕ್ ಹೋಗಲ್ಲ, ನಂತರ ಮಾತಾಡೋಣ. ದಯವಿಟ್ಟು ಈ ಆಡಿಯೋವನ್ನ ಕೊನೆಯವರೆಗೂ ಕೇಳಿಸ್ಕೊಳ್ಳಿ. ಅಜ್ಜಿ ಇದ್ರು ನನ್ನ ಜೊತೆ. ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿ ಬಂದ್ವಿ, ಇಲ್ಲಿಗೆ ಶಾಂತಿವನಕ್ಕೆ ಬಂದ್ವಿ. ಶಾಂತಿವನದಲ್ಲಿ ಬರುವಾಗ ನಾವು ಒಂದು 3-3:15 ಆಗಿರ್ಬೋದು. ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು. ನಮ್ಮ ಒಂದು ಇದ್ರ ಪ್ರಕಾರ 3-3:30 ಒಳಗಿತ್ತು. ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ. ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋಗಿಲ್ಲ, ಯಾಕಂದರೆ ನಾವಿಬ್ಬರೇ ಇದ್ದಿದ್ದು. ಅದರಿಂದ ಒಳಗಡೆ ಹೋಗಿಲ್ಲ. ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು, ಮಳೆ ಬರ್ತಾಯಿದ್ದ ಕಾರಣ ನಾವು ಅದರ ಆಪೋಸಿಟ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋಗಿ ಕೂತ್ಕೊಂಡ್ವಿ. ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡಾಡೋದು, ಮತ್ತು ಯಾರು ಬರ್ತಾರೆ ಯಾರನ್ನ ಕೇಳೋದು ಅಂತ ನೋಡ್ತಾ ಇದ್ವಿ. ನಾವು ಈ ಥರ ಕೂತ್ಕೊಂಡಿರ್ಬೇಕಾದ್ರೆ ಒಂದು 3:45 ಅಥವಾ 3:50 ಸಮಯದಲ್ಲಿ ಎರಡು ಬೈಕ್ ಬಂದ್ವು. 2 ಬೈಕಲ್ಲಿ, ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ, ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು, ಮತ್ತು ಇನ್ನೊಂದು ಬೈಕಲ್ಲಿ 3 ಜನ ಇದ್ದರು. ಅವ್ರು 3 ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು. ಬಟ್ ಆಮೇಲೆ ಏನಾಯಿತು, ಒಂದು ಆಟೋ ಬಂತು. ನಾವು ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಆಪೋಸಿಟ್, ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ, ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲ್ದಾರಲ್ಲಿ ಅವ್ರು ಹೋಗ್ತಾಯಿದ್ರು, ಹೋಗಿ ಬರೋದು ಮಾಡ್ತಾಯಿದ್ರು. ಎಲ್ಲಿ ಅಂದರೆ ಅಲ್ಲಿಂದ ಸುಮಾರು ಒಂದು 200 ಫೀಟ್ಸ್ ಏನೋ ಇರ್ಬೋದು ಅಲ್ಲಿಗೆ, ಏನು ಒಂದು ಡಿಸ್ಟೆನ್ಸು. ಅಲ್ಲಿಂದ ಅಲ್ಲಿಗೆ ಓಡಾಡೋದು, ಬೈಕಲ್ಲಿ ಈ ಕಡೆ ಬರೋದು, ಹಂಗೆ ಮಾಡೋದೆಲ್ಲ ಅವರು ಮಾಡ್ತಾಯಿದ್ರು. ಸರಿ, ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾಯಿದ್ವಿ. ಬಟ್ ಅವರೇ ಬಂದರು ನಮ್ಮ ಹತ್ರ. ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು. ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲಿಸ್ಕೊಂಡು ಮಾತಾಡ್ತಿದ್ದವನು. ಅವರು ಬಂದ್ಬಿಟ್ಟು, ಆಂಟಿ ನೀವು ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ. ಎಲ್ಲ ಮಾತನ್ನು ಇದೇ ಥರ, ಫಸ್ಟು ಸ್ಟಾರ್ಟಿಂಗ್ ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು, ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ. ಯಾಕಪ್ಪ ನಿಮಗೆ ಏನು ಅಂತ ಹೇಳಿದ್ರೆ, ನಾನು ಆಟೋ ಇತ್ತಲ್ಲ ಅದಕ್ಕೇನು ಕರಿತಾ ಇದ್ದಾರೆ ಅಂತ. ಇಲ್ಲ, ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ಡಾಕ್ಟ್ರು ಈಗ ಇಲ್ಲವಲ್ಲ ಇಲ್ಲಿ, ನೀವು ಯಾಕೆ ಕಾಯ್ತಾ ಕೂತಿದ್ದೀರಾ? ಅವ್ರದ್ದೇ ಆದ ಭಾಷೆಯಲ್ಲಿ, ನೀವು ಯಾಕೆ ಇಲ್ಲಿ ಕಾಯ್ತಾ ಕೂತಿದ್ದೀರಾ? ಡಾಕ್ಟ್ರು ಇಲ್ಲಿ ಇಲ್ಲ, ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದೆ, ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೋಬೋದಲ್ಲ ಅಂತ ತೊದಲು ನುಡಿಲೇ ಅವ್ನಿಗೆ ಹೇಳ್ದೆ.
ಆವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ. ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ, ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು, ಅಲ್ಲಿ ಹೋಗಿ ನಿಂತ್ಕೊಂಡ್ರು. ಮತ್ತು ಯಾರಿಗೋ ಕಾಲ್ ಮಾಡಿದ್ರು. ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದೆ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು. ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು. ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ, ಅವನು ಇದಿರಲಿಲ್ಲ, ಒಂದು 5.5 ಅಡಿ ಅಷ್ಟು ಎತ್ತರ ಇದ್ದರು ಎಲ್ಲರೂ. ಈ ಒಬ್ಬ ಕುಳ್ಳ ಇದ್ದ, ನಮ್ಮನ್ನು ಮಾತಾಡಿಸ್ದವನು ಸ್ವಲ್ಪ. ಆಮೇಲೆ ಬಂದ್ಬಿಟ್ಟು ಇವರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಈ ಅಪ್ಪನಿಗೆ. ಮತ್ತು ಅವರಿಬ್ಬರು ಬಂದರು, ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ, ಅವರಿಬ್ಬರು ಬಂದರು. ಅವರು ಬಂದ್ಬಿಟ್ಟು, ಆಂಟಿ ನೀವು ಹೋಗ್ಬಿಡಿ, ಇಲ್ಲಿ ಕೂತ್ಕೋಬಾರ್ದು, ಯಾರು ಜನ ಇಲ್ಲ, ಇಲ್ಲೆಲ್ಲ ಬರಲ್ಲ, ಲೇಡೀಸೇ ಇದ್ದೀರಿ ಇಬ್ಬರು, ಯಾಕೆ ಇಲ್ಲಿ ಕೂತಿದ್ದೀರಾ, ಹೊರಟೋಗ್ಬಿಡಿ ಇಬ್ಬರು. ಆಯಿತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳಿದ್ವಿ. ಸರಿ ಅಂದ್ಬಿಟ್ಟು ಆಮೇಲೆ ಇವನೇನು ಮಾಡ್ದ, ಈ ತೊದಲ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ದ, ಒಂದು ಕಾಲ್ ಮಾಡ್ತಾಯಿದ್ದ, ಅದನ್ನು ಮರ್ತಿದ್ದೆ ನಾನು. ಕಾಲ್ ಮಾಡಿಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ಇಲ್ಲಿ ಯಾರೋ ಒಂದಿಬ್ಬರು ಲೇಡೀಸ್ ಇದ್ದಾರೆ, ಅವ್ರ ಭಾಷೆಯಲ್ಲಿ ಹೇಳಿದೆ. ಆದರೆ ಲೇಡೀಸ್ ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಬಟ್ ಇದ್ದಾರೆ, ಇವ್ರು ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ದು. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಅಂತ ಇದ್ದಾರೆ, ಏನೋ ಗೊತ್ತಿಲ್ಲ ನಡೀನಿ. ಆಮೇಲೆ ಅವನೇನು ಹೇಳ್ದ, ಆಟೋದಲ್ಲಿ ಬಿಟ್ಕೊಡ್ಲಾ ನಾವು ನಿಮ್ಮನ್ನು ಅಂತ ಕೇಳಿದ್ರು. ಇಲ್ಲಪ್ಪ, ನಾವಿಲ್ಲಿ ಡಾಕ್ಟ್ರು ನೋಡ್ಬೇಕಂತ ಬಂದಿದ್ದೀವಿ, ನಾವು ಹೋಗ್ತೀವಿ, ನಮಗೆ ಗೊತ್ತಿದೆ, ನಾವು ಬಂದವರಲ್ವ, ಹೋಗ್ತೀವಿ. ಆದರೂ ಇಲ್ಲ ನಡೀರಿ, ನಾವು ಬಿಟ್ಕೊಡ್ತೀವಿ, ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು. ಬಟ್ ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಮಗೆ ಸ್ವಲ್ಪ ಡೌಟ್ ಬಂತು. ನಾವೇನು ಇವ್ರಿಗೆ ಪರಿಚಯ ಇದ್ದವರಲ್ಲ ಅಂಥದ್ದು ಇಲ್ಲ, ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ. ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗಲಿಲ್ಲ ಅಂತೇಳಿ ಅವರವರು ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ರು ಕಾಲ್ ಮಾಡಿದ್ರು. ಅದೇ ಅವ್ರಿಗೇನೆ ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಾಯಿದ್ರು. ಇದನ್ನು ನಾನು ಮರ್ತಿದ್ದೆ. ಆಮೇಲೆ ನನಗೆ ಫ್ಲಾಶ್ ಆಯಿತು. ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತೋ ಗೊತ್ತಿಲ್ಲ, ಇವರೆಲ್ಲ ಸ್ಪ್ರೆಡ್ ಆದರು, ಆ ಕಡೆ ಈ ಕಡೆ ಹೊರಟೋಗಿ ಏನು ಮಾಡಿದ್ರು ಅಂದರೆ, ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ, ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ, ಅಲ್ಲಿಂದ ಸ್ವಲ್ಪ ಇನ್ನೊಂದು ಚೂರು ಮುಂದೆ ಅನಿಸುತ್ತೆ, ಅಲ್ಲೋಗಿ ವೆಯ್ಟ್ ಮಾಡ್ತಿದ್ರು ಅಲ್ಲಿ. ಆಮೇಲೆ ಅದಕ್ಕಿಂತ ಮುಂಚೆನೇ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ. ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ, ಅಂದರೆ ಕುಳ್ಳಿಗೆ ದಪ್ಪಗೆ ಒಂದು ವ್ಯಕ್ತಿ ಇದ್ದವನು, ಅವನು ಲುಂಗಿ ಹಾಕ್ಕೊಂಡಿದ್ದು. ಸರಿ ಇವರೆಲ್ಲ ಯಾಕೋ, ನಾನು ಆ ಕಡೆ ಎಲ್ಲ ನೋಡಿದೆ, ಆಟೋನ ಹೋಗಿ ಅಲ್ಲಿ ನಿಂತ್ಕೊಂತು, ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು, ಮತ್ತು 2 ಬೈಕ್ಗಳು ಅಲ್ಲೇ ನಿಂತ್ಕೊಂಡ್ವು. ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡಾಗ ನಾವೇನು ಮಾಡಿದ್ವಿ, ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾಲ್ ಬಂತಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು, ಅಲ್ಲಿ ಆ ಮರದ ಹತ್ರ ಹೋಗೋಣ ಅಂತ ಹೇಳಿದ್ರು. ಅವರಲ್ಲಿ ಕೂತ್ಕೊಂಡ್ರು. ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಾಗ ಜೋರಾಗಿ ಕರ್ಕಶವಾಗಿ ಕೂಗೊಂದು ಸೌಂಡ್ ಬಂತು ನನಗೆ. ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಬಂತು, ಬೂದು ಬಣ್ಣದ ಕಾರ್ ಬಂತು, ದೊಡ್ಡ ಕಾರು, ಒಳ್ಳೆ ಕಾರು. ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ, ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿಗೆ ಹೋದ್ಮೇಲೆ ಹುಡುಗಿ ಛತ್ರಿ ಹಿಡ್ಕೊಂಡು ಹೋದ್ಲು. ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಹೋಗಿದ್ದು. ಆ ಹುಡುಗಿನ ನಾವು ನೋಡಿದ್ವಿ. ನಾನು ನೋಡಿದೆ ಏನಕ್ಕೆ ಅಂದರೆ, ಆ ಹುಡುಗಿ ನನ್ನ ಸೋದರತ್ತೆ ಮಗಳ ಥರ ಇದ್ಳು ಹುಡುಗಿ. ನೋಡಿ ಕೆಂಚಮ್ಮ, ಅವರು ನಮ್ಮ ಜ್ಯೋತಿ ಥರ ಇದಳಲ್ವ ಹುಡುಗಿ, ನಾನು ಹಂಗೆ ಅನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ. ಆವಾಗ 1-2 ಸೆಕೆಂಡ್ ಆ ಹುಡುಗಿನೇ ನೋಡಿದೆ, ಚೆನ್ನಾಗಿದ್ಲು ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಇವರೆಲ್ಲ ಹೋದರು. ಅಂದರೆ ಅವ್ರು ಮುಂಚೆನೇ ಹೊರಟೋಗ್ಬಿಟ್ರು, ಇವಳು ಬರ್ತಾ ಇದ್ದಾಳೇನೋ ಮೆಸೇಜ್ ಬಂತೇನೋ, ಅವ್ರು ಅಲ್ಲಿಗೆ ಆ ಕಡೆಗೆ ಹೊರಟೋಗ್ಬಿಟ್ರು, ಇಲ್ಲಿ ಬಿಟ್ಟು, ಈ ಜಾಗ ಬಿಟ್ಟು. ಸರಿ ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ, ಆಮೇಲೆ ಹೋಗಿದ್ದು. ನಾವು ಹೋದಾಗ ಒಂದು ಸೌಂಡು ಜೋರಾಗಿ ಅಪ್ಪ ಅಮ್ಮ ಅಂತಲೇ ಏನೋ ಒಂದು ಸೌಂಡ್ ಬಂತು. ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ, ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಬಲ ಆ ಹುಡುಗಿ ಈ ಥರ ಜಡಿ ಮುಡಿ ಆಡ್ತಾ ಇದ್ದಾಳೆ. ಬಟ್ ಅವರು ಎಳಿತಾ ಇದ್ದಾರೆ. ಆಮೇಲಿಂದ ಆ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು, ಮತ್ತು ಒಂದು ಖರ್ಚಿಪೋ ಏನಕ್ಕೆ ಈ ಹುಡುಗಿ ಕಡೆಯಿಂದ ಬೀಳ್ತು, ಅವ್ರ ಕೈಲೇ ಇತ್ತು, ಅದು ಗೊತ್ತಿಲ್ಲ. ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರುಗೋದ್ರು. ಅದಾದಮೇಲೆ ಏನೋ ಗೊತ್ತಿಲ್ಲ, ಬಾಯಿ ಮುಚ್ಚಿದ್ರೋ ಏನು ಮುಚ್ಚಿದ್ರೋ ಗೊತ್ತಿಲ್ಲ, ಸೌಂಡ್ ಬರಲಿಲ್ಲ. ಬಟ್ ನಾನು ಆ ಕಡೆ ಓಡ್ತಾಯಿದ್ದೆ, ಇನ್ನೊಂದು ಅಷ್ಟು ದೂರ ಹೋಗಬೇಕು. ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ದಬ್ಬಿದ್ರೆ ಆಟೋಳಿಗೆ ದಬ್ಬಿದ್ರು ಗೊತ್ತಿಲ್ಲ. ಆದರೆ ಆ ಕಾರು ಫಸ್ಟ್ ಹೋಯ್ತು, ಆಮೇಲೆ ಕಾರಿಂದ ಆಟೋ ಹೋಯ್ತು, ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ, ಅವನು ಅದೇ ತಪ್ಪಿಗೆ ಕುಳ್ಳಿಗೆ ಇದ್ನಲ್ಲ ವ್ಯಕ್ತಿ, ಅವನನ್ನು ಕೇಳಿದೆ ನಾನು,
ಏನು ಈ ಥರ ಎಲ್ಲ ಅವನು ಈ ಕಡೆ ಏನು ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳ್ದೆ. ಅಲ್ಲ, ಇವನು ಬರ್ತಾಯಿದ್ದ, ನಾನು ಅವನನ್ನು ಕೇಳಿದೆ, ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರ್ಚ್ಕೊಂತು, ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿದ್ರು, ಹುಡುಗಿಗೆ ಯಾವ ಕಡೆ ಹೋಯ್ತು, ಎಲ್ಲೂ ಹೋಯ್ತು, ಏನಾಯಿತು ಅಂತ ನಾವು ಕೇಳಿದ್ವಿ. ಇಲ್ಲ, ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು, ಅದಕ್ಕೆ ಅವರು ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ. ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದೆಲ್ಲ ಏನು ಮಾಡಿದ್ರು, ಮತ್ತು ಜೋರಾಗಿ ಕಿರ್ಚ್ಕೊಂಡ್ಲವಳು. ಬೇಜಾರಿಂದ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ, ನಿಮಗೆ ಯಾಕೆ ಬೇಕು ಅದು, ನೀವು ಯಾವ ಊರು, ನೀವು ಎಲ್ಲಿಂದ ಬಂದ್ರಿ, ನೀವು ಸುಮ್ಮನೆ ಹೋಗಿ, ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದೆ, ಕುಳ್ಳಗಿದ್ದವನು. ಸರಿ, ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ, 1-2 ಸೆಕೆಂಡ್ ಆ ಕಡೆನೇ ನೋಡ್ತಾ, ಆ ಕಡೆ ಈ ಕಡೆ, ನೀವು ಹೋಗಿ ಈಗ ಅಂತ ಅವನು ಹೇಳ್ದೆ. ಸರಿ ಅಂದ್ಬಿಟ್ಟು ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು, ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದಿದ್ದು, ವೇಸ್ಟ್ ಆಯಿತು ಅಂತ ಕೇಳಿಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋದ್ವಿ. ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ. ನೈಟು ಅಂದರೆ ಅದು ನಾಳೆ ಬೆಳಗ್ಗೆ ನಾವು ಬಂದ್ವಿ. 9ನೇ ತಾರೀಕಿದ್ದು ಇದು ನಡೆದಿದ್ದು 9ನೇ ತಾರೀಕಲ್ಲಿ, ಮತ್ತು 10ನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ವಿ. ಆವಾಗ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಅದು ಏನಾಯಿತು ಏನೋ, ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ. ಆದರೆ ಆಮೇಲೆ ನಮ್ಗೆ ಅನ್ನಿಸ್ತು, ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ, ನಾವೇನು ಯಾರಿಗೆ ಹಂಗೂ ನಾವು ಏನಾರು ಆಗಿದೆ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ. ಅಯ್ಯೋ ಅವ್ರ ಅಜ್ಜಿ, ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡಿಸ್ಕೊತೀರಿ, ಅಲ್ಲಿ ಏನಾಯಿತು ನಡ್ರಿ ನಮ್ಮ ಕಡೆಗೆ ನಾವು ಹೋಗುವ ಅಂತ ಇವ್ರು ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಬಂದ್ಬಿಟ್ಟಾಗ ನಾನು ಅದು ಅಲ್ಲಿಗೆ 1-2-3 ದಿವಸ ಬಂದು ಇವ್ರ ಅಕ್ಕ ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು, ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತ ಹೋದಾಗ ಒಂದು ಮಗುನ ಹುಷಾರು, ಹೆಣ್ಮಕ್ಳನ್ನೆಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೇಗೆ ಅಂತ. ಯಾಕೆಂದರೆ ಇವರ ಅಣ್ಣನ ಮಕ್ಕಳೆಲ್ಲರೂ ಹೆಣ್ಮಕ್ಳಿದ್ರು, ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ. ಆಮೇಲೆ ಒಂದು 5-6 ದಿವಸ ಆದಮೇಲೆ ಅದನ್ನು ಬಿಟ್ಟಾಕ್ತೆ ನಾನು, ಅದ್ರ ಗೋಜಿಗೆ ಹೋಗಲಿಲ್ಲ, ತಲೆಯಿಂದ ತೆಗೆದಾಕ್ಬಿಟ್ವಿ, ಸುಮ್ಮನೆ ನಮ್ಮ ದಿವ್ಯಕ್ಕೆ ನಾವಿದ್ವಿ. ಆಮೇಲೆ 2023ರಲ್ಲಿ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ. ಆಮೇಲೆ ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ಲವೇ ಇಲ್ಲ. ಹಾಗಾಗಿ ನನಗೆ ವಿಚಾರಗಳೇನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ. ಮೋಸ್ಟ್ಲಿ ಇವ್ರು ಏನಾರು ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ಯಾರಿಗೂ ಯಾರ ಮಾತನ್ನು ಯಾವತ್ತೂ ಕೇಳಿಸೋಳಲ್ಲ. ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನನಗೆ ಯಾವುದೂ ಗೊತ್ತಾಗ್ದಂಗೆ ಆಯಿತು, ನಡುವೆ ಪರದೆ ಹೇಳ್ದಂಗೆ ಆಯಿತು. ಆಮೇಲೆ 2023 ಇವರು ಸರ್ ಇದೆಲ್ಲ ಕೊಟ್ಟಾಗ, ಮತ್ತು ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ, ಹೌದು ಈ ಹುಡುಗಿನ ನನಗೆ ಫ್ಲಾಶ್ ಆಯಿತು. ಅವತ್ತು ನಾವು ಹೋಗಿದ್ವಿ. ಯಾಕೆ ಅವತ್ತು ಹೋಗಿದ್ವಿ ಅಂದರೆ, ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ. ಅದಕ್ಕೆ ನಾನು ಅವತ್ತು ನಮ್ಮ ತಂದೆದು ಇದು ಒಂದು ಸತ್ತ 1 ವರ್ಷಕ್ಕೊಂದು ಸಾರಿ ಏನೋ ಮಾಡ್ತಾರಲ್ಲ, ಅವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ. ನಮ್ಮ ತಂದೆ ಹೆಸರು ಏನೇನೋ ಒಂದು ಕಾಣಿಕೆ ಆಗ್ಬೇಕಂತ. ಆಗ ಅದನ್ನು ಮುಗಿಸ್ಕೊಟ್ಟು ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ. 8ನೇ ತಾರೀಕು ನಾನು ಹೋಗಿದ್ದು, 9ನೇ ತಾರೀಕಲ್ಲಿದ್ದು, 10ನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ. ಸರಿ, ಅಷ್ಟಾದಮೇಲೆ ಇದೆಲ್ಲ ಚಾನಲ್ಗಳಲ್ಲೇ ಹುಡುಗಿನ ಫಸ್ಟ್ ನೋಡಿದೆ ನಾನು. ಹುಡುಗಿನ ನೋಡುವಾಗ ನನಗೊಂದು ಫ್ಲ್ಯಾಶ್ ಬ್ಯಾಕ್ ಹೋದೆ. ನಾನು ಹೋಗುವಾಗ ಈ ಜಾಗ ಅದು ಅವತ್ತು ನಾವು ನೋಡಿದ ಹುಡುಗಿ ಇದೇನೆ, ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರ ಹತ್ರನೋ ಒಂದು ಚಾನಲಲ್ಲಿ ಇಂಥದ್ದು ಯೂಟ್ಯೂಬಲ್ಲಿ ಅವನು ತೊದಲಿಸ್ಕೊಂಡು ಮಾತಾಡ್ತಿದ್ದದನ್ನ ನಾನು ಚೆನ್ನಾಗಿ ಮಂದಕ್ಕೆ ಮಾಡಿಕೊಂಡೆ. ಈತನೇ ನಮ್ಮನ್ನು ಬಂದು ಮಾತಾಡಿಸ್ದ. ಆಮೇಲೆ ದಪ್ಪ ಮುಖ ಇದ್ದವನು ಬಂದು ಮಾತಾಡಿಸ್ದ. ಆಮೇಲೆ ನಿಚ್ಚು ಅಂತ ಹೇಳಿದವನು ಕಾರಿಂದ ಇಳಿದವನು ಟಿಪ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಶರ್ಟ್ ಮಾಡಿಕೊಂಡು ಈ ಕಾರಿಂದ ಇಳಿದಿದ್ದಷ್ಟೇ. ಆಮೇಲೆ ಅವನು ಹತ್ಕೊಂಡಿದ್ದಷ್ಟೇ. ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ. ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಅನ್ನಿಸ್ತು, ಈ ಹುಡುಗಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ನಾವಲ್ಲಿ ನೋಡಿದ್ವಿ ಇದೇ ಹುಡುಗಿನ ಅಂತ ನನಗೆ ಫ್ಲಾಶ್ ಆಯಿತು. ಆಗ ಏನು ಮಾಡೋದು ಇದು, ನಾವು ನೋಡಿದ್ದೀವಲ್ಲ, ಇವರು ಇಷ್ಟು ಜನನ ಬಂದು ಮಾತಾಡ್ಸಿದ್ರು ನಮ್ಮನ್ನು, ನಾವು ನೋಡಿದ್ದೀವಿ, ಎಲ್ಲೋಗಿ ಹೇಳಬೇಕು, ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು. ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ. ಅದನ್ನು ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದಳು. ಆವಾಗ ಅದನ್ನು ನೋಡೋಕ್ಕೆ ಸ್ಟಾಪ್ ಮಾಡಿದೆ ದಿನನಿತ್ಯ. ಆಮೇಲೆ ಕಂಟಿನ್ಯೂ ಮಾಡಿದೆ ಇದನ್ನು ನೋಡಲಿಕ್ಕೆ. ತುಂಬಾ ಬೇಜಾರಾಯಿತು ನನಗೆ. ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ. ಏನು ಮಾಡೋದು ಅಂತ ಕಾಯ್ತಾಯಿದ್ದೆ. ಅಷ್ಟರಲ್ಲಿ ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ದರು, ಯಾರಾದರೂ ಭಾಗವಹಿಸ್ಬೋದು ಅಂತ. ಹೌದು, ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ.
ಆವಾಗ ನೀವೇನು ಮಾತಾಡಬೇಡಿ, ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ. ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ, ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯಲ್ಲ, ಇಷ್ಟೆಲ್ಲ ಆಗಿದೆ, ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನನ್ನನ್ನು ಕಳಿಸ್ಬಿಟ್ರು. ನನಗನ್ನಿಸ್ತು ಅವಾಗ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ಒಂದು ಮೂಲೆಯಲ್ಲಿ ಅನ್ನಿಸ್ತು ಅವತ್ತು. ಆವಾಗ ಇರಲಿ ಬಿಡು ಅಂದರೆ ಇವತ್ತಿನ ಕಾಲ ಇದೇನೆ, ಸತ್ಯ ಯಾರು ಕಂಡ್ರೂ ಕಾಣಲ್ಲ ಅಂತ ಇರಬೇಕು, ಕಂಡಿಲ್ಲ ಅಂತ ಇರಬೇಕು. ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾಯಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ. ಆಮೇಲೆ ಬಂದ ಮೇಲೆ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ವಿ. ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ SIT ರಚನೆ ಆಗಿದೆ, ಹಿಂಗೆಲ್ಲ ಮಾಡುವಾಗ ಭಯ ಏನೂ ಇರೋಲ್ವಲ್ಲ. ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನ ಮರೆಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ. ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ನಾವು ಅದರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ. ಯಾಕಂದರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ. ಈಗ ಇನ್ನೂ ಭಯಪಡೋ ಅವಶ್ಯಕತೆ ಇಲ್ಲ. ಇಂಥದ್ದನ್ನು ನೋಡಿರೋರೇ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡಾಗ್ತಾ ಇರೋದು. ಯಾಕೆ ಹೇಳಿ, ಸತ್ಯ ಗೊತ್ತಿದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನು ಮುಚ್ಚಾಕ್ತಾ ಇರೋ ಕಾರಣ ಇದೆ. ನಾವು ಮುಂದೆ ಹೋದರೆ ಏನಾಗುತ್ತೋ, ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು. ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವುದು ಬೆಳಕಿಗೆ ಬರ್ತಾಯಿಲ್ಲ. ಇದನ್ನು ನಾನು ಏನೋ ಸರ್ಕಾರದ್ರು ಬಂದಿದ್ದರು, ನಾನು ಹೇಳ್ಕೊಂಡೆ. ಇಷ್ಟರಲ್ಲಿ ಏನೋ ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಯಾವತ್ತೂ ಯಾರ ಮುಂದೆನೂ ಎಲ್ಲೂ ಹೋಗಿ ಯಾವುದ್ರಲ್ಲೂ ಭಾಗವಹಿಸಿಲ್ಲ. ಇದೊಂದು ಘಟನೆ ನೋಡಿದಾಗ, ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು, ಇದನ್ನು ಹೇಳಬೇಕು ಅಂತ ನನ್ನ ಮನಸ್ಸು ತುಂಬಾ ಅಡಿಕ್ಟ್ ಆಗಿಬಿಟ್ಟಿದೆ, ಸೇರ್ಕೊಂಬಿಟ್ಟಿದೆ ಅದರೊಳಗೆ. ಇದನ್ನು ಮಾಡಬೇಕು ಅಂತ, ಇದನ್ನು ಹೇಳಬೇಕು ಅಂತ. ಅದರಿಂದ ಮತ್ತು ನನಗೆ ಇದರಿಂದ ಯಾವ ಲಾಭವೂ ಇಲ್ಲ. ಮತ್ತು ಇನ್ನೊಂದು ನೀವು ಯಾರು ನನಗೆ ಗೊತ್ತೇ ಇಲ್ಲ, ಸರ್ರು ಗೊತ್ತಿಲ್ಲ, ಇವರು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ನಾನು ತಿಳುವಳಿಕೆ ಇಲ್ದವಳು ಅಲ್ಲ. ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದರೆ ಏನಾಗುತ್ತೆ, ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ. ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾ ಇರೋದಕ್ಕೆ ನಮ್ಮ ಹೆಣ್ಣುಮಕ್ಕಳಿಗೆ ಉಳಿಗಾಲ ಇಲ್ಲ. ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ. ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನು ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ. ದಯವಿಟ್ಟು ತಾವೆಲ್ಲರೂ ಇದೆಲ್ಲ ಸಹಕರಿಸಿ ಇದನ್ನು ಒಂದು ಬೆಳಕಿಗೆ ತರೋಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. SIT ಮುಂದೆ ಆಮೇಲೆ ಸರ್ ಬಂದಿದ್ದಾಗ SIT ಅವರು SIT ಅವರಿಗೆ ಕಾಲ್ ಮಾಡಿಕೊಟ್ರು. ನಾನು ಇದೇ ವಿಚಾರನ ಅವ್ರ ಹತ್ರ ಹೇಳಿದೆ, ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ ಇವಾಗ ಇಷ್ಟೋ ತನಕ ಮಂಡಿಸಿದ್ನಲ್ಲ, ಆ ವಿಚಾರವನ್ನು ಅವ್ರ ಹತ್ರ ಎಳೆಯಾಗಿ ಬಿಚ್ಚಿ ಇಡಬೇಕಾದ್ರೆ ಅದ್ರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೇಳೋಕ್ಕೆ ಹೋಗಿ ಮಂತು ಒಂದು ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ. ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದ್ದು, ಅದು 9-10 ಹೇಳೋಕ್ಕೆ ಹೋಗಿ 9 ಏನು ಹೇಳಿದೆ. ನಾವು 9ನೇ ತಾರೀಕಲ್ಲಿ ಅಲ್ಲಿ ಇದ್ದಿದ್ದು, ಬಟ್ ತಿಂಗಳು 9 ಹೇಳ್ಬಿಟ್ಟಿದ್ದೀನಿ. ಇದೊಂದೇ ಇದ್ದಿದ್ದು, ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವ್ರ ಹತ್ರ ಮುಂದೆ ಇಟ್ಟಿದ್ದೀನಿ. ಇದನ್ನು ಅವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ. ನಾನು ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ, ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳ್ಳೋಕ್ಕೂ ಆಗಲ್ಲ. ಅಥವಾ ಇಂಥ ವಿಚಾರಗಳಲ್ಲಿ ನಾನು ಎಲ್ಲೂ ಭಾಗಿಯಾಗಿಲ್ಲ. ಯಾವ ವಿಚಾರನೂ ನಾನು ಇಂಥದ್ದು ಇಷ್ಟರ ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದೂ ಇಲ್ಲ. ಇದರಲ್ಲಿ ಭಾಳ ಇದಿದೆ, ಇದರೊಳಗಡೆ ಆಳವಾಗಿ ಅಳೆದಷ್ಟು ಅದರೊಳಗಿಂದ ಈಚೆಗೆ ತೆಗೆಯೋಷ್ಟು ಸತ್ಯಾಂಶ ಅಡಗಿದೆ. ಅದನ್ನು ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ, ನಾನು ಮುಖ್ಯವಾಗಿ ಯಾವಾಗಲೂ ಹೇಳೋದೇನೆಂದರೆ, ಏನಾದರೂ ಒಂದು ವಿಚಾರ ಬಂದಾಗ ಇಂಥ ವಿಚಾರಗಳಲ್ಲಿ ಹೆಂಗಸರು ಎದ್ದು ನಿಲ್ಲಿ, ಹೆಣ್ಮಕ್ಳು ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ. ಇದಕ್ಕೆ ಎಲ್ಲರೂ ಕರೆ ಕೊಟ್ಟರೆ ಹೆಣ್ಮಕ್ಳು ಮುಂದೆ ಅಲ್ಲ, ಎಲ್ಲರೂ ನಿಂತ್ಕೊಳ್ಳೋಕ್ಕಾಗದೇ ಇರೋ ಸಾಧ್ಯ ಆದರೆ ನಮ್ಮಂಥವ್ರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಅತ್ತ ಸಾಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸರುಗಳು ಸೇರಿಕೊಂಡಿದ್ದನ್ನು ಮುಂದೆ ತರಬೇಕು, ಇಂಥ ವಿಚಾರಗಳನ್ನು ಮುಂದಿಡಬೇಕು ಅಂತ ನಾನು ಕೇಳ್ಕೊತೀನಿ. ಇದು ತಪ್ಪಿದರೆ ಕ್ಷಮಿಸಿ ನನ್ನನ್ನು. ಆದರೂ ಅನ್ಯತಾ ಯಾರೂ ಏನೂ ತಿಳ್ಕೊಬಾರ್ದು. ನಾನು ಸತ್ಯ ಹೇಳ್ತಾ ಇದ್ದೇನೆ. ನನಗಿಲ್ಲಿ ಯಾರೂ ಗೊತ್ತಿಲ್ಲ, ಯಾರ ಪರಿಚಯವೂ ಇಲ್ಲ, ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ. ಆ ಏರಿಯಾದು ಅದು ಹೊಸ ನೋಡಿ, ನಮ್ಮದು ನೇಟಿವ್ ಬಂದು ಮೂಡ್ಸೀಮೆ, ಎಡಮಾರ್ನಹಳ್ಳಿ, ಕನಕಪುರ ತಾಲೂಕು. ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ.
ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ, ಅಥವಾ ಇನ್ನೊಂದು ಹಣಸ್ಥರೋ ಅಥವಾ ಇನ್ನೊಬ್ಬರು ನಮ್ಗೆ ಸಪೋರ್ಟಿವೋ ಇಂಥವ್ರು ಯಾರೂ ನಮ್ಮ ಸಂಪರ್ಕ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು. ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಅದು ಇಷ್ಟು ವರ್ಷದ ಮೇಲೆ ನನಗೆ 12 ವರ್ಷದ ಮೇಲೆ ನನಗೆ ಅದೆಲ್ಲ ಮರುಕಳಿಸಿ ಬಂದಾಗ ಅದು ನನಗೆ ನನ್ನ ಮನಸ್ಸು ನಾಟ್ಕೊಂಡಾಗ ನನಗೆ ಇದನ್ನು ಬಹಿರಂಗಪಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ. ಅದರಿಂದ ನಾನು ಮುಕ್ತವಾಗಿ ತಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ. ದಯಮಾಡಿ ಇದನ್ನೆಲ್ಲ ನೋಡಿ, ಇದು ಸತ್ಯವಾಗಿದೆ, ಇದ್ರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ವಿಕಲ ಮತ್ತು ವ್ಯಕ್ತಿಗಳು ದಪ್ಪಕ್ಕಿದ್ದ ಅಂತ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತೀರಾ? ಮಾಡ್ತೀನಿ ಸರ್. ಅದೇ ಇವಾಗ ಸ್ವಲ್ಪ ಏಜ್ ಆಗಿರುತ್ತೆ, ಬಟ್ ಅವರು ಅವನು ಬಂದು ಮುಖಚರ್ಯಗಳನ್ನ ಈಗಾಗಲೇ ಅವರು ಮಾಧ್ಯಮಗಳಲ್ಲಿ ಅಲ್ಲೆಲ್ಲ ನಡೆಯುವಾಗ ಮಾತಾಡಿರ್ತಕ್ಕಂಥದ್ದು ನೋಡಿರಿ ಅಂತ ಹೇಳ್ತಾರೆ. ಅದು ಸರ್ ಒಂದೇ ಸಾರಿ ನೋಡಿರೋದು ಅವ್ರನ್ನ ನಾನು. ಅದು ಇವಾಗ ಅವ್ರು ನೋಡಿರೋದು ಅಂದರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಭಾಳ ಇದು ವ್ಯತ್ಯಾಸ ಇದೆ. ಇಲ್ಲ, ಭಾಷೆ ಒಂದೇ ಇದೆ, ಭಾಷೆ ವಾಯ್ಸು ಕರೆಕ್ಟಾಗಿದೆ. ಅದು ಸರಿ ಬಿಡಿ, ಬಿಕ್ಕಲ ಅಂದಮೇಲೆ ಗೊತ್ತಾಗುತ್ತೆ ನಿಮಗೆ. ಅದನ್ನ SIT ಅಧಿಕಾರಿಗಳಿಗೆ ಹೇಳಿದ್ದೀರಾ ಮೇಡಮ್? ಹಾಂ, ಹೌದು ಸರ್, ಹೇಳಿದ್ದೀನಿ. ಈ ಥರ ಬಿಕ್ಕಲ್ಸ್ತಿದ್ದಂಥ ಮನುಷ್ಯನ ಐಡೆಂಟಿಫೈ ಮಾಡ್ತೀನಿ, ಹೇಳಿದ್ದೀನಿ, ಮಾತಾಡ್ತಿದ್ದನ್ನ ನಾನು ಕಂಡಿದ್ದೀನಿ. ಹೇಳಿದ್ದೀನಿ ಸರ್. ಅದು ಯಾಕೆಂದ್ರೆ ಅದು ಪ್ರಮುಖ ಸಾಕ್ಷಿ ಆಗುತ್ತೆ. ಹಾಂ, ಅವರು ಅದೇ ಹೇಳಿದ್ರು. SIT ಮೇಡಮ್ ಮಾತಾಡಿದ್ದು, ಅವರು ಅದೇ ಹೇಳಿದ್ರು. ಮೇಡಮ್, ಅದೇ ಅಜ್ಜಿ ಇದ್ದಾರೆ? ಇಲ್ಲ ಸರ್, ಅವ್ರು ಎಕ್ಸ್ಪೈರ್ಡ್ ಆದರು. ಒಂದು ಫೋಟೋ ಇದೆ ಅವ್ರ. ನಿಮ್ಮ ಧೈರ್ಯಕ್ಕೆ ನಿಜಕ್ಕೂ ನಾವು ಮೆಚ್ಚಬೇಕು. ಆಮೇಲೆ ನನ್ನ ಒಂದು ನಿಮ್ಮ ಕುಟುಂಬ ನಿಮಗೆ ಸಹಕಾರಿಯಾಗಿ ನಿಂತಿದ್ಯಾ? ಯಾಕಿಲ್ಲ ಹೇಳಕ್ಕೆ ಹೋಗ್ತೀಯಾ ಸರ್? ಇದು ನನ್ನ ಪರ್ಸ್ನಲ್ ವಿಚಾರನ ಎಲ್ಲರ ಮುಂದೆ ಹೇಳ್ಕೊಳ್ಳೋ ಅಗತ್ಯ ನನಗಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ನನ್ನ ಮನಸ್ಥೈರ್ಯವನ್ನು, ನನ್ನ ಆತ್ಮಸ್ಥೈರ್ಯವನ್ನು ಈಗಿಂದಲ್ಲ, ನಾನು ಸಣ್ಣ ಮಗುವಿಂದನೂ ರೂಢಿಸ್ಕೊಂಡಿದ್ದೀನಿ. ಯಾಕಂದರೆ ಅದು ಇವತ್ತು ನಾನು ಯಾರಿಂದನೂ ಒಂದು ಬೆರಳು ತೋರಿಸ್ಕೊಳ್ಳೋ ಮಟ್ಟದಲ್ಲಿ ಕೀಳ್ಮಟ್ಟದಲ್ಲೂ ನಡೆದಿಲ್ಲ. ಬಟ್ ನನ್ನ ಬೆನ್ನನ್ನು ನಾನೇ ತಟ್ಕೊಳ್ಳಲ್ಲ. ಬಟ್ ಭಗವಂತ ನನಗೆ ನಾನು ಸರಿಸಾಟಿ ಅಂತ ನಾನು ಅನ್ಕೋತೀನಿ. ನನ್ನ ಕುಟುಂಬದವರು ಅಂತ ನನ್ನನ್ನು ಆಕ್ಷೇಪ ಮಾಡೋರಾಗಲಿ, ಅಡ್ಡಿಪಡಿಸೋರಾಗಲಿ, ಇನ್ನೊಂದಾಗಲಿ, ಬಂಧು ಬಳಗ ತುಂಬ ಇದ್ದಾರೆ. ಬಟ್ ನಾನು ಅವರ ಒಂದು ಯಾವುದೇ ಇದರಲ್ಲೂ ನಾನು ಬೆಳೆದಿಲ್ಲ. ಮತ್ತು ನನಗಿಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರಿಗೊಂದೆಲ್ಲ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು. ಅಷ್ಟಾದಮೇಲೆ ಏನೋ ಕಷ್ಟ ಕಾರ್ಪಣ್ಯಗಳಿರುತ್ತೆ. ಇಲ್ಲ, ಯಾಕಂದರೆ ಅವ್ರಿಗಿಂತ ವಿಚಾರಗಳನ್ನೆಲ್ಲ ನಾನು ಹೇಳ್ಕೊಂಡು ಇಲ್ಲ. ಯಾಕಂದರೆ ಅವರು ಬೇರೆ ಫ್ಯಾಮಿಲಿಗೆ ಸೇರಿಕೊಂಡವರು. ಇನ್ನೊಂದು ನನ್ನನ್ನು ಆಕ್ಷೇಪ ಮಾಡೋಕ್ಕೋ, ಅವರು ನನ್ನ ಬಗ್ಗೆ ಏನೋ ಒಂದು ಕೀಳರಿಮೆಯಾಗಿ ಮಾತಾಡೋಕ್ಕೋ ಯಾರೂ ಇಲ್ಲ. ನನಗೊಂದು ತುಂಬ ಗೌರವ ಇದೆ ಎಲ್ಲ ಕಡೆನೂ. ಒಂದು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ, ಎಲ್ಲ ಕಡೆನೂ ಒಂದು ಇದಿದೆ. ಬಟ್ ನಾನು ಇಂಥ ವಿಚಾರಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದು ಅಥವಾ ಅವರ ಒಂದು ಏನಾದ್ರು ಅನುಮತಿ ಪಡ್ಕೊಳ್ಳೋದು ಅಥವಾ ಇನ್ನೇನಾದ್ರು ಅವರ ಆಕ್ಷೇಪ ಏನಾದರೂ ಇದೆಯಾ, ಇಂಥದ್ದಕ್ಕೆಲ್ಲ ಯಾರು ಏನೂ ಇಲ್ಲ ಸರ್. ನನಗೆ ಅಜ್ಜಿ ಜೊತೆ ಬಂದಿದ್ರಲ್ಲ, ಅದನ್ನ ಶೂಟ್ ಮಾಡಿದ್ದೀವಿ 1 ವರ್ಷದ ಹಿಂದೆನೆ. ಆದ್ರೆ ಯಾರು ತನಿಖೆ ಕೈಗೆತ್ಕೊಳ್ಳದೆ ಇದ್ದಲ್ಲ. ಈಗ ಅಲ್ಲ ಸರ್, ಈಗ ನಿಮಗೆ 1 ವರ್ಷದ ಮುಂಚೆನೇ ಬಂದು ಹೇಳಿದ್ರೆ ಮೇಡಮ್, ಆದರೆ ನೀವು ಈಗ SIT ಕೊಟ್ರಿ ಅದನ್ನ. ಅಂದರೆ ಮುಂದೆ ಪ್ರೆಸೆಂಟ್ ಮಾಡೋಕ್ಕೂ ಆಗಿಲ್ಲ. ಸುಮ್ಮನೆ ಬಟ್ ನಿಮ್ಗೆ ಗೊತ್ತಿರಬೇಕು, ಸಣ್ಣ ತುಂಡನ್ನು ನಾವು ಬಿಟ್ಟಿದ್ವಿ. ಅಲ್ಲ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇಲ್ಲಿ ಬರ್ಬೇಕಂದ್ರೆ ಇವ್ರು ಆ್ಯಡ್ ಕೊಟ್ಮೇಲೆ ನಾಡಿದ್ದೇ ಮುಗ್ದೋಗುತ್ತೆ, ಪ್ರೋಗ್ರಾಮ್ ಇದೆ, ನಾನು ಎಲ್ಲಿ ಹುಡ್ಕೊಂಡು ಹೋಗೋದು, ಏನು ಮಾಡೋದು ಅಂದರೆ ಆಮೇಲೆ ಇವರೊಂದು ನಂಬರ್ ಕೊಟ್ಟರೆ ಆದ್ಮೇಲೆ ನಾನು ಅಪರಿಚಿತಳು, ಯಾವ ರೀತಿ ಇವ್ರ ಹತ್ರ ಫೋನ್ ಕರೆ ಮೂಲಕ ಮಾತಾಡೋದು ಅಂತ ನಾನೆಲ್ಲನೂ ಯೋಚನೆ ಮಾಡ್ತೀನಿ. ಆವಾಗ ಏನೂ ಇಲ್ಲ, ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ವಿಚಾರ ಮುಟ್ಟಿಸ್ಬೇಕು, ಏನು ಮಾಡಬೇಕು ಅಂತ ತಿಳ್ಕೊಂಡು ಆ ಆ್ಯಡ್ ನೋಡಿದ ಮಾರನೆಗೇ ನಾನು ಇಡೀ ಮೈಸೂರಲ್ಲೆಲ್ಲ ಯಾರಿಗೂ ಒಡನಾಡಿ ಸಂಸ್ಥೆ ಅಂದರೆ ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಸರ್ ಇದುವರೆಗೂ. ಆಮೇಲೆ ಬಂದ್ಬಿಟ್ಟು ನಮ್ಮ ಮಂಡ್ಯದಲ್ಲೇ ಒಬ್ಬರು ಹೇಳಿದ್ರು ನನಗೆ, ಏನಂದರೆ ಯಾವತ್ತೋ ಎಷ್ಟೋ ಒಂದು 25 ವರ್ಷದಿಂದ ನಿಮ್ಮ ಸಂಸ್ಥೆಗೆ ಬಂದಿದ್ರಂತೆ, ಈ ಥರ ಊಟಗಳ್ಳಿ ಅಂತ ಹೋಗಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅಲ್ಲಿ ಬಂದು ಊಟಗಳ್ಳಿ ಅಂದರೆ ಎಲ್ಲಿ ಹೇಳ್ಕೋಬೇಕು ಏನು ಅಂತಲೂ ಗೊತ್ತಿಲ್ಲ, ಎಲ್ಲೆಲ್ಲೋ ಹೇಳ್ಕೊಬಿಟ್ಟಿದ್ದೆ ಸ್ಟಾಪಲ್ಲಿ. ಆಮೇಲೆ ಅಲ್ಲಿಂದ ಎಲ್ಲ ಕೇಳ್ಕೊಂಡು ಬಂದಾಗ ನಿಮ್ಮ ಮುಂದಿನ ಲೈನ್ ಒಂದು ಕ್ರಾಸ್ ಇದೆಯಲ್ಲ, ಅಲ್ಲಿಗೆ ಹೊರಟೋಗಿದ್ದೆ. ಅವ್ರು ಹೇಳಿದ್ರು ಹಿಂದೆಗಡೆ ಲೈನಲ್ಲಿದ್ದೆ ಹೋಗಿ ಅಂತ. ಆವಾಗ ಬೆಳಗ್ಗೆ ಹೊರಟವಳು, ನಾನು 8 ಗಂಟೆಗೆ ಮನೆ ಬಿಟ್ಟವಳು. ಈ ಸರ್ನ ಭೇಟಿ ಮಾಡೋಕ್ಕೆ ಒಂದು 3-4 ಗಂಟೆನೂ ಆಗಿತ್ತು ಅನಿಸುತ್ತೆ. ಅಷ್ಟು ನಾನು ಶ್ರಮಪಟ್ಟು ಕಷ್ಟಪಟ್ಟು ಅಲ್ಲಿವರೆಗೆ ಬಂದಿದ್ದೀನಿ. ಅಂದರೆ ನಾನು ಒಬ್ಬಳೇ ಬಂದಿದ್ದೀನಿ ಅವತ್ತು ಫಸ್ಟ್ ಡೇ. ಬಟ್ ನನಗೆ ಭಾಳ ಮುಖ್ಯ ಆಗುತ್ತೆ ಅವ್ರು ಹೇಳೋದು, ಈ ಮಾತು ಭಾಳ ಮುಖ್ಯ ಆಗುತ್ತೆ. ಹುಡುಕೊಂಡು ಬಂದಿದ್ದೀನಿ ಒಡನಾಡಿ ಸಂಸ್ಥೆನ,
ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಆರೋಪಗಳು ಎಲ್ಲನೇ ಹಿಡ್ಕೊಂಡ್ಬಂದ್ಬಿಟ್ಟವ್ರು ಏನಾದ್ರು ಬಂದ್ಬಿಡ್ತಾವಲ್ಲ. ಅಲ್ಲ ಮೇಡಮ್, ಇವಾಗ ಅವತ್ತು ಛತ್ರಿ ಹಿಡ್ಕೊಂಡು ಹೋಗಿ ಹುಡುಗಿ ನೋಡಿದ್ರಲ್ಲ, ಇವತ್ತು ಬೇರೆ ಕಡೆ ಫೋಟೋ ಎಲ್ಲ ಓಡಾಡ್ತಿತ್ತಲ್ಲ, ನಿಮ್ಗೆ ಸ್ಪಷ್ಟನೇನಾ ಅದೇ ಹುಡುಗಿ? ಸ್ಪಷ್ಟತೆ ಯಾಕಂದರೆ ಅದು ಅದೇ ಹುಡುಗಿ ಅಂದರೆ ಅವಳು ಸೇಮ್ ನನ್ನ ತಂದೆ ತಂಗಿನ ಮಗಳು ಜ್ಯೋತಿ ಅಂತ ಇದ್ದಾಳೆ. ಸೇಮ್ ಹುಡುಗಿ ಅದೇ ಥರ ಇದ್ದಾಳೆ. ಬೇಕಾದ್ರೆ ನಮ್ದೊಂದು ಫೋಟೋನು ಬೇಕಾದ್ರೆ ಅದು ಅಂದರೆ ನಾನು ಇವಾಗ ದೂರ ಊರಿರೋದು, ಅದು ಅವಳು ತೀರ್ಕೊಂಬಿಟ್ಲು. ಅವಳು ತೀರ್ಕೊಂಡು ಒಂದು 7-8 ವರ್ಷ ಆಯಿತು. ಸೇಮ್ ಫೇಸ್ ಕಟ್ಟು ಎಲ್ಲ. ಅವಳು ಹೋಗ್ತಾ ಛತ್ರಿ ಹಿಡ್ಕೊಂಡು ಓಡುವಾಗ ಅವಳು ಈ ಕಡೆ ನನ್ನ ಕಡೆ ಫೇಸ್ ಮಾಡಿದ್ಲು, ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಿದ್ದಲ್ಲ, ನಾನು ಅವಳ ಕಡೆ ನೋಡಿದೆ. ಇಲ್ಲಿ ನಮ್ಮ ಜ್ಯೋತಿ ಥರ ಇದ್ದಾಳಲ್ವ ಕೆಂಚಮ್ಮ ಇವಳು, ಪಾಪ ನಮ್ಮ ಜ್ಯೋತಿ ಸತ್ತ ಅಂತ ಅವ್ರಿಗೆ ತೋರಿಸ್ದೆ ನಾನು. ಫೋಟೋ ಇದೆಯಲ್ಲ SIT ಸೌಜನ್ಯ ಕೇಸನ್ನ ಬಿಟ್ಟು ನೋಡುತ್ತೆ ಅಂತ ಇರೋದು. ಸೊ ಅವರು ಈಗ ಈ ಹಿಂಭಾಗಲಿಂದ ನೋಡ್ತಾರೆ ಯಾವುದೇ ಒಂದು ಪ್ರಕರಣವನ್ನ. ಈಗ ಡೆತ್ ಎಲ್ಲ ಬಂದಿದೆಯಲ್ಲ, ಈಗ ಒಂದು 6-7 ಸಿಕ್ಕಿದೆ ಅನ್ನೋದು ಆದ್ರೆ ಅದು ಗೊತ್ತಿಲ್ಲ ನಮ್ಗೆ. ಅಲ್ಲಿಯ ಪೊಲೀಸರು ಇದು ಹಿಂಬಾಗಿಲಿನ ಮೂಲಕವಾಗಿ ಕನೆಕ್ಟಿವಿಟಿ ಈಗ ಸರ್ ನಾನು ಈಗ ನಾವು ಪ್ರೆಸೆಂಟ್ ಮಾಡಬೇಕಾದ್ರೂ ಕೂಡ ಎಷ್ಟೇ ಇಮೋಷ್ನಲ್ ವಿಷಯ ಆದರೂ ಕೂಡ ಲೀಗಲ್ ಆಗಿ ತಾಂತ್ರಿಕ ಇದು ಟೆಕ್ನಿಕಲ್ ಆಗಿ ಪ್ರೆಸೆಂಟ್ ಮಾಡೋದು. ಈಗ ಇವರು ನೋಡಿದ್ದು ಸೌಜನ್ಯವೇ ಆಗಬೇಕು ಅಂತ ಏನೂ ಇಲ್ಲ. ಆ ದಿವಸ ಅವ್ರು ಸೌಜನ್ಯ ಅಂದರೆ ಯಾರು ಅಂತ ಗೊತ್ತಿಲ್ಲ ನನಗೆ. ಒಂದು ಎರಡನೇದು ಅವ್ರು ನೋಡಿದ್ದು ಒಂದು ಹುಡುಗಿಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದಂಥ ದೃಶ್ಯವನ್ನಷ್ಟೇ. ಅದೇ ದಿನ ಅದೇ ಸ್ಪಾಟಲ್ಲಿ ಅಲ್ಲಿಗೆ ಬರ್ತೀನಿ. ಈಗ ಅವ್ರು ಹೇಳಿದ್ದಾರೆ, ಅದನ್ನೇ ಎಲ್ಲ ಸೇರಿದ್ವಿ, ಅದನ್ನ ಕಾಂಪಿಟೇಟಿವ್ ಅಥಾರಿಟಿ ಮುಂದೆ ಏನು ಮಾಡೋದು ಈಗ ಪ್ರೆಸೆಂಟ್ ಮಾಡಬೇಕಾಗಿತ್ತು ಮಾಡೋದು ಬೇಡ, ಹೇಳಿದ್ರೆ ಬೇರೆ ಏನು ಬಂದಿದೆ ಸ್ವಲ್ಪ ಚರ್ಚೆ ಮಾಡಿ. ಇದು ಒಂದು ಹೆಣ್ಮಗುನ ಎತ್ತಾಕೊಂಡು ಹೋಗ್ತಿರುವಂಥದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳುವಂಥದ್ದಷ್ಟೇ. ಆ ದಿವಸ ಕೋರ್ಟಿನ ವಿಚಾರಗಳು ಬೇರೆ ಇದ್ದಾವೆ. ನಾವು ಎಷ್ಟೇ ಮಾತಾಡೋದು ಕೋರ್ಟಲ್ಲಿ ಏನು ನಡೀತದೆ ಒಂದು ನಿಮಿಷ ತಡೆಯೋಣ. ಏನೋ ಹೇಳ್ತಿದ್ದು ಮರ್ತೋಗ್ಬಿಡ್ತದೆ. ಒಂದು ನಿಮಿಷ. ಕೋರ್ಟಲ್ಲಿ ಒಂದೇ ಒಂದು ಅಂಶದಲ್ಲಿ ಕೋರ್ಟ್ ಖುಲಾಸೆ ಆಗ್ಬಿಡುತ್ತೆ. ಬೆನಿಫಿಟ್ ಆಫ್ ಡೌಟ್ ಹೆಂಗೆಂಗೋ ಹೋಗ್ತದೆ. ನಾವು ಎಷ್ಟು ವಿಸ್ತೃತವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕಥೆ ಹೇಳ್ಕೊಂಡು ಬಿಡಲ್ಲ. ಎರಡನೇದು, ಆ ದಿವಸ ಅವಳನ್ನೇ ಮಾತ್ರ ಅಪಹರಣ ಮಾಡಿರಬೇಕು ಅಂತ ಏನೂ ಇಲ್ಲ. ಸೌಜನ್ಯ ಮಾತ್ರ ಅಪಹರಣ ಆಗಿರಬೇಕು ಅಂತ ಹೇಳುವಂಥ ನಾನು ಕೋರ್ಟ್ ಪಾಯಿಂಟ್ ಆಫ್ ವ್ಯೂಲಿ ಹೇಳ್ತಿರೋದು. ಆ ದಿವಸ ಬೇರೆ ಯಾರಾದ್ರೂ ಕೂಡ ಆಗಿರ್ಬೋದು. ಸೌಜನ್ಯಗಳನ್ನ ಎತ್ತಾಕೊಂಡು ಹೋಗೋಕ್ಕಿಂತ ಮೊದಲು ಇನ್ನೊಬ್ಳು ಯಾರೋ XYZ ಎತ್ತಾಕೊಂಡು ಯಾಕೆ ಹೋಗಿರಬಾರ್ದು ಅಂತಲೂ ಕೂಡ ಬರ್ತದೆ. ಇವ್ರು ಹೇಳಬೇಕಾಗಿದ್ದೇನು, ಒಂದು ಹೆಣ್ಮಗಳನ್ನ ಎತ್ತಾಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೀನಿ. ಸೌಜನ್ಯಳೋ ಮತ್ತೊಬ್ಬಳು ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಯಾಕೆಂತಂದರೆ ಈಗಿರೋದು ಅವ್ರಿಗೆ ಇರುವಂಥ ಪ್ರಾವಿಷನ್ ಏನಂತಂದರೆ, ಯಾರಾದರೂ ಈ ಥರದನ್ನ ನೋಡಿದವರು ಇದ್ದರೆ ಬಂದು ಹೇಳಿ ಅಂತ ಅವ್ರು ಕರೆ ಕೊಟ್ಟಿರೋದ್ರಿಂದ ನಾನು ಈ ಥರದ ಒಂದು ಕಾರಣದಿಂದ ಅಲ್ಲಿ ಹೋಗಿದ್ದೀನಿ, ಇಂಥದ್ದನ್ನು ನಾನು ನೋಡಿದ್ದೀನಿ, ಮತ್ತು ನಿಮ್ಮ ವೈಜ್ಞಾನಿಕ ತನಿಖೆಗಳು ಯಾವುದಿದ್ದಾವೆ ಅವುಗಳಿಗೆ ನಾನು ಬದಲಾಗಿದ್ದೀನಿ. ಇಲ್ಲಿ ಕತೆ ಹೇಳೋಕ್ಕಾಗಲ್ಲ. ಇಲ್ಲಿ ನೀನು ಹೇಳ್ದಂಗೆ ಡೌಟ್ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕೆ ಬರೋಕ್ಕಿಲ್ಲ. ಯಾಕೆಂತಂದರೆ ನಾರ್ಕೋ ಅನಾಲಿಸಿಸ್ ಟೆಸ್ಟು, ಬ್ರೈನ್ ಮ್ಯಾಪಿಂಗು ಇಂಥದಕ್ಕೆಲ್ಲ ಹಾಕಬೇಕಾಗ್ತದೆ. ಅಲ್ಲೇನೋ ಸುಳ್ಳು ಹೇಳ್ತಿದ್ದಾನೆ ಅಥವಾ ಇನ್ಯಾರೋ ಸ್ಟ್ಯಾನ್ಲಿ ಪರ್ಸು ಹೇಳ್ಕೊಟ್ಟವ್ರೆ ಅಂತಂದರೆ ಅವು ನಮ್ಮನ್ನ ಬಂದು ಸಿಕ್ಕಿಸ್ತಾವೆ. ಸೊ ಹಂಗಾಗಿ ಇವೆಲ್ಲ ನಡೆಯಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅದಕ್ಕೆ ಅವ್ರು ಬದ್ಧವಾಗಿರ್ತಾರೆ ಅಂತ ಹೇಳುವಂಥದ್ದು ಅಲ್ಲಿ ಟೆಸ್ಟ್ಗಳಲ್ಲೇ ಗೊತ್ತಾಗುತ್ತೆ. ಡೇಟು ಈಗ ಮೇಡಮ್ಮು ಅವತ್ತು ನೋಡಿದಾರಲ್ವ, ಆ ಘಟನೆಗೂ ಸೌಜನ್ಯ ತೀರ್ಕೊಂಡ ಡೇಟ್ಗೂ ಮ್ಯಾಚ್ ಆಗ್ತಾ ಇದ್ಲ ಅಂತ ಅದು ಮುಖ್ಯ. ಯಾಕೆಂದರೆ ನೀನು ಮಾತಾಡ್ತಾ ಹೇಳಿದೆ, ಸೊ ಇದೇ ಆಗಿರಬೇಕು ಅಂತೇನಿಲ್ಲ ಅಂತಂದಲ್ಲ. ನಮಗೆ ಆ ಮೇಡಮ್ ಡೇಟ್ ಇದೆಯಲ್ಲ, ಅವರು ಸೀಕ್ವೆನ್ಸನ್ನು ನೋಡಿದ ದೃಶ್ಯದ ದಿನ ಇದೆಯಲ್ಲ, ಅದು ಈಗ ನಮಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಅವಳ ಘಟನೆ ನಡೆದಿರ್ತಕ್ಕಂಥದ್ದಕ್ಕೆ ಮ್ಯಾಚ್ ಆದರೆ ಸಾಕು ನಮಗೆ. ಆಮೇಲೆ ಯಾರೋ ಅವಳೋ ನೆಕ್ಸ್ಟ್ ಮಾಡಿ. ಈಗ ಅದಾವ್ರೆ ಅಕ್ಟೋಬರ್ 8ನೇ ತಾರೀಕು ನೈಟ್ ಹೊರಡ್ತಾರೆ, 9 ಕಾಲ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನಾವೇನು ಒಂದು ನಿಮಿಷ. ಒಂದು ಸಿಂಬಲ್ ಸತ್ಯ ಸತ್ಯನೇ, ಯಾರು ಕಟ್ಕತಿಲ್ಲ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಅದನ್ನ ಹೇಳಿದ್ದಾರೆ ಮಾಡಬೇಕು. ಈಗ ಅದನ್ನ ನೆಕ್ಸ್ಟ್ ಬಂದಾಗ ಅವ್ರು ಯಾರು ಬೇರೆ ಹೇಳ್ಬೇಕು. ಕೇಳಿಸ್ಕೊಂಡ್ರಲ್ಲ, ಈ ಹೆಣ್ಮಗಳ ಮಾತಲ್ಲಿ ಕೃತಕತೆಯ
ಲವಲೇಶನಾರು ಇದೆಯಾ? ಕತೆ ಹೇಳದ ಛಾಯೆ ಕಾಣ್ತಾ ಇದೆಯಾ? ಏನೂ ಇಲ್ಲ. ತುಂಬ ಸಹಜವಾಗಿ ಕಂಡದ್ದನ್ನು ಹೇಳಿದ್ದಾರೆ. ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಬರೀ ಹೇಳ್ಬಿಟ್ಟು ಮನೆ ಕೂತ್ಕೊಂಡಿಲ್ಲ. ನೀವು ಎಲ್ಲಿ ಬೇಕಾದ್ರೂ ಕರೀರಿ ಸಾಕ್ಷಿ ಹೇಳಿ, ಯಾವ ಕೋರ್ಟಿಗೆ ಕರೀತೀರಿ, ಎಲ್ಲಿ ಬೇಕಾದ್ರೂ ಕರೀರಿ. ಆಲ್ರೆಡಿ ನೀವು ಕೇಳಿಸ್ಕೊಂಡಿರ್ತೀರ, SIT ತನಿಖೆ ಅವ್ರನ್ನ ಎನ್ಕ್ವೈರಿ ಮಾಡಿದೆ. ವಿಧಾನಸೌಧದಲ್ಲಿ ಕೂತ್ಕೊಂಡು ಇವತ್ತು ಒಳ್ಳೆ ಚೊಳಚಿ ಹೋಗ್ತಿರೋ ನಾಯಿಗಳ ಥರ ಆಡ್ತಾವ್ರಲ್ಲ ಇವತ್ತು ಕೂತ್ಕೊಂಡು. ಇವರೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? 224 ಜನಕ್ಕೆ ಗೊತ್ತು ರೀ, ಇದು ಎಲ್ಲರಿಗೂ ಗೊತ್ತು. ಅದಕ್ಕೇ ಇವತ್ತು ತಕ್ಕ ಅಂತ ಕುಣಿತಾ ಇರೋದು. ಅದನ್ನ ತಿಪ್ಪೆ ಸಾರ್ಸಕ್ ನೋಡ್ತಾವ್ರೆ, ಮುಚ್ಚಾಕಕ್ಕೆ ನೋಡ್ತಾವ್ರೆ. ಏನೆಲ್ಲರೂ ಬೊಗಳ್ತಾ ಇರೋದು ಆಕೆಗೆ ನ್ಯಾಯ ಸಿಗಬೇಕು, ಆದರೆ ಚಿತ್ರಕ್ಕೆ ಚ್ಯುತಿ ಬರಬಾರ್ದು. ನಮ್ಮ ಹಿಂದೂ ಶ್ರದ್ಧಾಚಂದ್ರಕ್ಕೆ ಅಪಮಾನ ಆಗಬಾರ್ದು. ಮುಂಡ ಮೋಚಿತು, ನಿಮಗೆ ಮಾತ್ರ ಇರೋದು ಭಾವನೆಗಳು, ಬೇರೆ ಯಾವನಿಗೂ ಇಲ್ವಾ? ಇಲ್ಲಿ ಯಾವನ್ರಿ ಮಂಜುನಾಥಂಗೂ ಅಣ್ಣಪ್ಪಂಗೂ ಅವಮಾನ ಮಾಡ್ತಾವನೆ? ನೀವು ಹೇಳ್ತಾ ಇರೋದು ನಡೆದಾಡುವ ಮಂಜುನಾಥನ ಬಗ್ಗೆ ಹೇಳ್ತಾ ಇದ್ದೀರಾ. ಆದರೆ ರಾಜಕಾರಣಿಗಳು ಮಾತಾಡಬೇಕಾಗಿರೋದು ಕಾಯ್ದೆ ಬಗ್ಗೆ. ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆ ಏನು ಹೇಳುತ್ತೆ ಅದ್ರ ಬಗ್ಗೆ ಯಾರಾದರೂ ತುಟಿಕ್ ಬಿಡ್ತಾವ್ರ? ತುಟಿಕ್ ಪಿಟಿಕ್ ಅಂತ ಎಲ್ಲ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಮಾತಾಡಬೇಕು. ನೀವು MLAಗಳಾಗಿ ಮಿನಿಸ್ಟರ್ಗಳಾಗಿ ಓದ್ ತೊಗೊಂಡಿದ್ರಾ? ನೀವು ಪ್ರಮಾಣ ವಚನ ತೊಗೊಂಡಿದ್ರಾ? ಈ ನೆಲದ ಕಾನೂನಿಗೆ ಬದುಕ್ತೀನಿ ಅಂತ ನೀವೇ ಮಾಡಿರೋ ಕಾನೂನು ಅಲ್ವೇನ್ರಿ? ಧಾರ್ಮಿಕ ಇಲಾಖೆ ಕಾನೂನು ಏನು ಹೇಳುತ್ತೆ? ಇದು ಒಳಪಡಲ್ವಾ? ಅದ್ರ ಬಗ್ಗೆ ಚರ್ಚೆ ಮಾಡಿ. ಒಬ್ರು ಮಾಡ್ತಾ ಇಲ್ಲ. ನಿಜವಾಗ್ಲೂ ಅನ್ಯಾಯ ಆಗಿರೋದಿಲ್ಲಿ ಮಂಜುನಾಥನ್ಗೆ, ಅಣ್ಣಪ್ಪನಿಗೆ. ಯಾರಿಂದ ಆಗಿರೋದು? ನಿಮ್ಗಳಿಂದ ಆಗಿರೋದು. ಆತನಿಗೆ ಒಂದು ಕಿಲಿಪ್ ಕಾಸು ಬಿಟ್ಟಿಲ್ಲ. ಅವನ ಹೆಸರಲ್ಲಿ ಏನಿದೆ? ಇವತ್ತು ಮಂಜುನಾಥನ ಹೆಸರಲ್ಲಿ ಒಂದು ಅಂಬಡಿ ಕಾಸಿಲ್ಲ, ಒಂದು ಕುಂಟೆ ಜಮೀನಿಲ್ಲ, ಒಂದು ಗ್ರಾಮ್ ಚಿನ್ನ ಇಲ್ಲ. ಎಲ್ಲ ಕಿತ್ತಿಟ್ಕೊಂಡಿದ್ದೀರ, ನಿಮ್ಮ ಹೆಸರು ಮಾಡ್ಕೊಂಡಿದ್ದೀರ, ಬಿಕಾರಿ ಮಾಡಿದಿರ, ಮೋಸ ಮಾಡಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಇರೋದಿಲ್ಲಿ. ನೀವು ಧಾರ್ಮಿಕ ದತ್ತಿ ಇಲಾಖೆ ಕಾನೂನು ಏನು ಹೇಳುತ್ತೆ ಅದ್ರ ಬಗ್ಗೆ ಮಾತಾಡಿ. ಅದೊಂದು ಬೇರೆನೇ ಮಾತಾಡಕ್ಕೆ ಹೋಗ್ಬೇಡಿ. ಅದೆಲ್ಲ ಮಾತಾಡ್ಬೇಕಾಗಿರೋದು ನೀವು ಇದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ದಯವಿಟ್ಟು ಜನ ಎಚ್ಚೆತ್ಕೋಬೇಕು. ಬೀದಿಲಿ ಪ್ರಶ್ನೆ ಮಾಡ್ಬೇಕು, ಇವ್ರನ್ನ ಶಿಕ್ಷಿತ ಮಾತಾಡಿಸ್ಬೇಕು, ಕೇಳಬೇಕು, ಇದ್ರ ಬಗ್ಗೆ ಮಾತಾಡಪ್ಪ ಅನ್ಬೇಕು. ಇಲ್ಲಿ ಯಾರು ಅವಮಾನ ಮಾಡಿದ್ದಾರೆ? ಯಾರನ್ನೋ ಬಚಾಯಿಸೋಕ್ಕೋಸ್ಕರ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ನಿಂತಿದ್ದೀರ. ನಾಚಿಕೆಟ್ಟವರು ಜನ ಬೀದಿಗಿಳಿದು ಇವ್ರನ್ನ ಸಿಕ್ಕಿ ರೀತಿಯಲ್ಲಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡೋದನ್ನ ನಾವು ಕಲಿಬೇಕು. ಇಲ್ಲಾಂದ್ರೆ ಆಗಲ್ಲ. ಇಲ್ಲಾಂದ್ರೆ ಇವರು ಆಡಿದ್ದೇ ಆಟ. ಇವರು ಇಡೀ ರಾಜ್ಯವನ್ನ ಹರಿದು ಮುಕ್ತಾ ಇದ್ದಾರೆ ಪಕ್ಷಾತೀತವಾಗಿ. ಹೇಳಿದ್ನಲ್ಲ, ನಿನಗೆ ನಾನಾಗ್ತೀನಿ, ನನಗೆ ನೀನಾಗು, ಈ ರೀತಿಯಲ್ಲಿ ಇಡೀ ರಾಜ್ಯವನ್ನ ಮುಕ್ತಾ ಇದ್ದಾರೆ. ಜನಸಾಮಾನ್ಯ ಮಾತ್ರ ಇವತ್ತು ಬಾಧೆ ಪಡ್ತಾವ್ರೆ, ಸಾಯ್ತಾವ್ರೆ. ಹಂಗಾಗ್ಬಾರ್ದು. ಅಂದ್ರೆ ಜನ ಬೀದಿಲಿ ನಿಂತ್ಕೊಂಡು ಅಥವಾ ಇವ್ರು ಎಲ್ಲೆಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಮತ್ತು ನಾವು ಅದು ರೂಢಿಸ್ಕೋಬೇಕು. ಇವತ್ತು ಸೌಜನ್ಯ ಪ್ರಕರಣಕ್ಕೆ ಒಂದು ಬೆಳಕಿನ ಕಿಂಡಿ ಸಿಕ್ಕಿದೆ. ಆ ಕಿಂಡಿ ಮುಖಾಂತರ ಆಕೆ ನ್ಯಾಯ ಕೊಡಿಸ್ಬೇಕು. ಆಕೆಯ ಮುಖಾಂತರ ಇನ್ನೆಷ್ಟು ಅತೃಪ್ತ ಆತ್ಮಗಳಿದಾವೆ, ಎಲ್ಲವಕ್ಕೂ ಸಹ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.